ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLV ಸೈಬರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಆಧಾರ್ ಆ್ಯಪ್ ಒಂದು ಹೊಸದು ಲಾಂಚ್ ಆಗಿದೆ. ಆಧಾರ್ ಆ್ಯಪ್ ಅನ್ನೋದು ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾದ ಪ್ಲೇಸ್ಟೋರ್ಗೆ ಹೋಗಿ ನೀವು ಆಧಾರ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದ ಬ್ರೌಸರ್ ಕಾಣುತ್ತೆ. ಇದನ್ನು ಡೌನ್ಲೋಡ್ ಮಾಡಾದ್ಮೇಲೆ ನಿಮ್ಗೆ ಈ ರೀತಿಯಾದ ಒಂದು ಇಮೇಜ್ ಕಾಣಿಸುತ್ತೆ. ಈ ಇಮೇಜಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ಈ ರೀತಿಯಾದ ಆಧಾರ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಾದ್ಮೇಲೆ ನಿಮ್ಗೆ ಈ ರೀತಿಯಾದ ಒಂದು ಇಮೇಜ್ನ ಲೈವ್ ಕ್ಯಾಪ್ಚರ್ ಮಾಡಿ ಅಂತ ಬರುತ್ತೆ. ಇದನ್ನು ನೀವು ಲೈವ್ ಕ್ಯಾಪ್ಚರ್ ಮಾಡಲೇಬೇಕು, ಇಟ್ ಈಸ್ ಮ್ಯಾಂಡೇಟ್ರಿ. ಈ ಲೈವ್ ಕ್ಯಾಪ್ಚರ್ ಮಾಡಾದಮೇಲೆ ನಿಮಗೆ ನೆಕ್ಸ್ಟ್ ಒಂದು QR ಕೋಡ್ ಥರ ಬರುತ್ತೆ. ಇದೇ ನಿಮ್ಮ ಮೇನ್ ಲಾಗಿನ್ ಪೇಜ್. ಈ ಲಾಗಿನ್ ಪೇಜಲ್ಲಿ ನಿಮಗೆ ಕೆಳಗಡೆ ಸರ್ವಿಸ್ ಬಾರ್ ಆಗಿರ್ಬೋದು ಅದೆಲ್ಲ ತೋರಿಸುತ್ತೆ. ಮೇಲ್ಗಡೆ ನಿಮ್ಮ ಲಾಗಿನ್ ಯಾರು ಹೆಸರಲ್ಲಿ ಆಗಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಲಾಗಿನ್ ಆಗಿರೋ ಕ್ರೆಡೆನ್ಷಿಯಲ್ ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ ಟಾಪ್ ಆಫ್ ದ ಬಾಟಮಲ್ಲೇ ಇರುತ್ತೆ. ನೋಡಿ, ಅಟ್ ಪ್ರೆಸೆಂಟ್ ನೀವು ಕೆಳಗಡೆ ಬ್ರೌಸ್ ಮಾಡಿ ಈ ರೀತಿಯಾಗಿ ನಂಬರ್ ಚೇಂಜ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಒಂದು ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಇದಕ್ಕೆ ನೀವು ₹75 ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಮತ್ತು ಈ ಆ್ಯಪಲ್ಲಿ ಈಗ ಜಸ್ಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್ ಅಪ್ಡೇಟ್ ಅದೊಂದೇ ಬಿಟ್ಟಿರೋದು. ಮುಂದೆ ನೆಕ್ಸ್ಟ್ ಡೇಸಲ್ಲಿ ನಿಮಗೆ ನೇಮ್ ಆಗಿರ್ಬೋದು, ಮತ್ತು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮತ್ತು ಇಮೇಲ್ ID ಅಪ್ಡೇಟ್ ಆಗಿರ್ಬೋದು, ಈ ರೀತಿಯಾದ ಸುಮಾರು ಅಪ್ಡೇಟು ಬರ್ತಾನೆ ಇರುತ್ತೆ. ಓಕೆ, ಈಗ ಈ ರೀತಿಯಾಗಿ ಯಾವ ರೀತಿ ಆ್ಯಪ್ನ ಯೂಸ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿ ವಿವರವಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರು ಒಂದು ಕಸ್ಟಮರ್ದು ನಂಬರ್ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಆ ವೆಬ್ಸೈಟ್ ಬ್ರೌಸರ್ನ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಸರ್ವಿಸಸ್ ಕಾಣಿಸ್ತಿಲ್ಲ ಅಂದರೆ ನೀವು ಕೆಳಗಡೆ ಒಂದ್ಸರಿ ಬ್ರೌಸ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡಿ ನೋಡಿ, ಆವಾಗ ನಿಮಗೆ ID ಅನ್ನೋದು ಸಿಗುತ್ತೆ. ಓಕೆ, ಈ ರೀತಿಯಾಗಿ ಬ್ರೌಸ್ ಮಾಡಿದಾಗ ಕೆಳಗಡೆ ಸರ್ವಿಸಸ್ಸಿಂದ ಒಂದು ಬ್ಲಾಕ್ ಇರುತ್ತೆ. ಅಲ್ಲಿ ನೀವು ಹೋಗಿ ನೀವು ನಂಬರ್ ಚೇಂಜ್ ಮಾಡಿದಾಗ ಈ ರೀತಿಯಾಗಿ ಅಕ್ನಾಲೆಜ್ಮೆಂಟ್ ಬರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.